ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ನಿಸ್ಸಿಮ್ ಎಜೆಕಿಯಲ್ ಅವರ ಅತ್ಯಂತ ಪ್ರಸಿದ್ಧ ಪದ್ಯ ನೈಟ್ ಆಫ್ ದ ಸ್ಕಾರ್ಪಿಯನ್ ಕುರಿತು ಸಂಪೂರ್ಣವಾಗಿ ಹಂತವಾಗಿ ಕಲಿಯೋಣ. ಖಂಡಿತ. ಪರೀಕ್ಷೆಯ ದೃಷ್ಟಿಯಿಂದ ಈ ಪದ್ಯ ಬಹಳ ಮುಖ್ಯ. ಲೆಟ್ಸ್ ಸ್ಟಾರ್ಟ್. ಮೊದಲನೇ ಹೆಡ್ಲೈನ್ ನೋಡೋಣ. ಇಂಟ್ರೊಡಕ್ಷನ್. ಇದು ಕವಿಯ ಬಾಲ್ಯದ ನೈಜ ಘಟನೆ ಅಲ್ವಾ? ಹೌದು, ಇದು ಕೇವಲ ಕಲ್ಪನೆಯಲ್ಲ. ಈ ಪದ್ಯವು ಕವಿಯ ಬಾಲ್ಯದ ನೈಜ ಘಟನೆಯನ್ನು ಆಧರಿಸಿದೆ. ತಾಯಿಗೆ ಚೇಳು ಕಚ್ಚಿದಾಗ ಹಳ್ಳಿಯ ಜನರು, ಕುಟುಂಬದವರು ಮತ್ತು ಸ್ವತಃ ಕವಿಯ ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನು ಇದು ತಿಳಿಸುತ್ತದೆ. ತುಂಬಾ ಸಹಜವಾದ ಚಿತ್ರಣ. ನಿಜ. ಮುಖ್ಯವಾಗಿ ಪರೀಕ್ಷೆಯಲ್ಲಿ ನೀವು ಬರೆಯಬೇಕಾದ ಅಂಶ ಏನಂದ್ರೆ ಮೂಢನಂಬಿಕೆ ಮತ್ತು ವೈಚಾರಿಕತೆಯ ನಡುವಿನ ಸಂಘರ್ಷ. ಈ ಸಂಘರ್ಷವನ್ನು ಈ ಪದ್ಯ ಹೇಗೆ ಕಟ್ಟಿಕೊಡುತ್ತೆ ಅನ್ನೋದೇ ಇಲ್ಲಿನ ಹೈಲೈಟ್. ಖಂಡಿತ. ಈಗ ಮುಂದಿನ ಹೆಡ್ಲೈನ್ ನೋಡೋಣ. ಬ್ಯಾಕ್ಗ್ರೌಂಡ್. ಇಲ್ಲಿ ಆ ಧಾರಾಕಾರ ಮಳೆನೇ ಚೇಳು ಮನೆಗೆ ಬರೋದಕ್ಕೆ ಕಾರಣ ಆಯಿತು ಅಲ್ವಾ? ನಿಖರವಾಗಿ. ಪ್ರಕೃತಿಯ ಅನಿರೀಕ್ಷಿತತೆ ಇದು. ಆ ಧಾರಾಕಾರ ಮಳೆಯಿಂದಾಗಿ ಚೇಳು ಮನೆಗೆ ಬಂದದ್ದು ಆ ಕಾಲದ ಆ ಭಾರತೀಯ ಗ್ರಾಮೀಣ ಬದುಕಿನ ನೈಜ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ಇದು ಕೇವಲ ಒಂದು ಘಟನೆ ಅಲ್ಲ. ಆ ಕತ್ತಲು, ಆ ಮಳೆ ಒಂಥರ ಉಸಿರುಗಟ್ಟಿಸುವ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಈ ಸಮ್ಮರಿನಲ್ಲಿ 3 ಮುಖ್ಯ ಹಂತಗಳಿವೆ ಅಲ್ವೇ? ಹೌದು. ಇಡೀ ಪದ್ಯದ ಸಾರಾಂಶ 3 ಭಾಗಗಳಲ್ಲಿದೆ. ಮೊದಲನೆಯದು ಚೇಳು ಕಚ್ಚಿದಾಗಿನಿಂದ ಶುರುವಾಗುವ ಹಳ್ಳಿಗರ ಪ್ರಾರ್ಥನೆ. ಎರಡನೆಯದು ತಂದೆಯ ವೈಜ್ಞಾನಿಕ ಪ್ರಯತ್ನಗಳು. ಮತ್ತು ಕೊನೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿಯ ಪ್ರೀತಿಯ ಗೆಲುವಿನ ಮುನ್ನೋಟ. ಪರೀಕ್ಷೆಗಾಗಿ ಈ ಸಾರಾಂಶದ ಚೌಕಟ್ಟನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಕರೆಕ್ಟ್. ಹೆಡ್ಲೈನ್ ಥೀಮ್ಸ್. ಮೊದಲನೇ ಥೀಮ್ ಸೂಪರ್ಸ್ಟಿಷನ್ ವರ್ಸಸ್ ರ್ಯಾಷನಾಲಿಟಿ. ಅಂದ್ರೆ ಹಳ್ಳಿಗರ ಮೂಢನಂಬಿಕೆ ವಿರುದ್ಧ ತಂದೆಯ ವೈಚಾರಿಕತೆ. ಇದೇ ಪದ್ಯದ ಅತೀ ದೊಡ್ಡ ಸಂಘರ್ಷ. ಆಮೇಲೆ ಎರಡನೇ ಥೀಮ್ ಬಂದು ಸಫರಿಂಗ್ ಅಂಡ್ ಎಂಡ್ಯೂರೆನ್ಸ್. ಇದು ಆ ತಾಯಿಯ ದೈಹಿಕ ನೋವು ಮತ್ತು ಆ ನೋವನ್ನ ಆಕೆ ಸಹಿಸಿಕೊಳ್ಳುವ ಮೌನ ಸಹನೆ. ಹೌದು. ಮೂರನೇ ಥೀಮ್ ಕರ್ಮ ಅಂಡ್ ಫೇಟ್, ಅಂದ್ರೆ ಕರ್ಮ ಮತ್ತು ಹಣೆಬರಹ. ಇಲ್ಲಿ ಹಳ್ಳಿಗರು ತಾಯಿಯ ನೋವನ್ನ ಆಕೆಯ ಹಿಂದಿನ ಜನ್ಮದ ಪಾಪಗಳಿಗೆ ಹೇಗೆ ತಳುಕು ಹಾಕ್ತಾರೆ ಎಂಬುದು ತುಂಬಾ ವಿಚಿತ್ರ. ಆದರೂ ಆ ಕಾಲದ ನೈಜ ಮನಸ್ಥಿತಿ ಅದು. ಖಂಡಿತ. ನಾಲ್ಕನೇ ಥೀಮ್ ಹ್ಯೂಮನ್ ಹೆಲ್ಪ್ಲೆಸ್ನೆಸ್. ಅಷ್ಟು ಜನರಿದ್ರೂ ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೊಂದು ಅಸಹಾಯಕ ಅನ್ನೋದನ್ನ ಇದು ತೋರಿಸುತ್ತೆ. ಮತ್ತು ಐದನೇ ಅತ್ಯಂತ ಮುಖ್ಯವಾದ ಥೀಮ್ ಮಟರ್ನಲ್ ಲವ್. ಹೌದು. ಎಲ್ಲಕ್ಕಿಂತ ಮಿಗಿಲಾಗಿ ತಾಯಿಯ ನಿಸ್ವಾರ್ಥ ಪ್ರೀತಿ. ಪರೀಕ್ಷೆಗೆ ಈ ಪಾಯಿಂಟ್ಸ್ ತುಂಬಾ ಮುಖ್ಯ. ಇದನ್ನೇ ಆಧಾರವಾಗಿಟ್ಕೊಂಡು ಉತ್ತರಗಳನ್ನ ಕಟ್ಟಬೇಕು. ಈಗ ಪದ್ಯದ ಒಳಗೆ ಹೋಗೋಣ. ಸ್ಟ್ಯಾನ್ಸಾ ವೈಸ್ ಎಕ್ಸ್ಪ್ಲನೇಷನ್. ಐ ರಿಮೆಂಬರ್ ದ ನೈಟ್ ಮೈ ಮದರ್ ವಾಸ್ ಸ್ಟಂಗ್ ಬೈ ಅ ಸ್ಕಾರ್ಪಿಯನ್. 10 hours of steady rain had driven him to crawl beneath a sack of rice. ಇಲ್ಲಿ 10 ಗಂಟೆಗಳ ಮಳೆ ಆ ಚೇಳನ್ನ ಮನೆಯೊಳಗೆ ಬರುವಂತೆ ಮಾಡಿದೆ. ಇಲ್ಲಿ ಪ್ರಕೃತಿಯ ಅನಿರೀಕ್ಷಿತತೆ ಇದೆ ಗೊತ್ತಾ? ಚೇಳು ಉದ್ದೇಶಪೂರ್ವಕವಾಗಿ ಯಾರಿಗೂ ಕಚ್ಚಲು ಬಂದಿಲ್ಲ. ಹೌದು. ಮಳೆಗೆ ಹೆದರಿ ಆಶ್ರಯ ಹುಡುಕಿ ಬಂದಿದೆ ಎನ್ನುವುದನ್ನು ಆ ಡ್ರಿವನ್ ಎಂಬ ಇಂಗ್ಲಿಷ್ ಪದದ ಮೂಲಕ ನಾವು ವಿಶ್ಲೇಷಿಸಬಹುದು. ಅದು ಕೇವಲ ಒಂದು ಅಸಹಾಯಕ ಜೀವಿ. ನಿಜ. ಆಮೇಲೆ ಸ್ಟ್ಯಾನ್ಸಾ 02ನಲ್ಲಿ ಕವಿ ಹೇಳ್ತಾರೆ, ಪಾರ್ಟಿಂಗ್ ವಿತ್ ಹಿಸ್ ಪಾಯ್ಸನ್, ಫ್ಲಾಶ್ ಆಫ್ ಡಯಾಬಾಲಿಕ್ ಟೇಲ್ ಇನ್ ದ ಡಾರ್ಕ್ ರೂಮ್, ಹಿ ರಿಸ್ಕ್ ದ ರೈನ್ ಅಗೇನ್. ಕತ್ತಲು ಕೋಣೆಯಲ್ಲಿ ಚೇಡು ಕಚ್ಚಿ ಮತ್ತೆ ಮಳೆಗೆ ಓಡಿ ಹೋಗೋ ದೃಶ್ಯ ಇದೆಯಲ್ಲ, ಅದೊಂಥರ ಭೀತಿ ಹುಟ್ಟಿಸುತ್ತೆ. ಖಂಡಿತ. ಇಲ್ಲಿ ಫ್ಲಾಶ್ ಆಫ್ ಡಯಾಬಾಲಿಕ್ ಟೇಲ್ ಎಂಬ ಪದದ ಹಿಂದಿರುವ ಭಯಾನಕತೆಯನ್ನ ಗಮನಿಸಬೇಕು. ಕತ್ತಲು ಎಂಬುದು ಇಲ್ಲಿ ಕೇವಲ ಬೆಳಕಿಲ್ಲದಿರೋದಲ್ಲ, ಮತ್ತೆ ಅದು ಮನುಷ್ಯನ ಅಜ್ಞಾನ ಮತ್ತು ಅಸಹಾಯಕತೆಯ ಸಂಕೇತವಾಗಿದೆ ಎಂತ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳು ವಿವರಿಸಬೇಕು. ಒಳ್ಳೆ ಪಾಯಿಂಟ್. ಈಗ ಸ್ಟ್ಯಾನ್ಸಾ 03. The peasants came like swarms of flies and buzzed the name of God 100 times to paralyze the evil one. ಇಲ್ಲಿ ಹಳ್ಳಿಗರು ನೊಣಗಳ ಗುಂಪಿನಂತೆ ಬರ್ತಾರೆ ಅಂತ ಕವಿ ಹೇಳ್ತಾರೆ. ಸ್ವಾಮ್ಸ್ ಆಫ್ ಫ್ಲೈಸ್ ಅಂತ. ಇದು ಸಹಾಯಕ್ಕಿಂತ ಗೊಂದಲವನ್ನು ಸೃಷ್ಟಿಸುವ ಆತುರಲ ಗುಂಪಿನ ನೆನಪಿಸ್ತದಲ್ವಾ? ಹೌದು. ಅವರು ಬಂದು ದೇವರ ಹೆಸರನ್ನು ಜಪಿಸುತ್ತಾ ಚೇಳನ್ನು ಈವಲ್ ಒನ್ ಅಂದ್ರೆ ದುಷ್ಟಶಕ್ತಿ ಅಂತ ಕರೀತಾರೆ. ಇದು ಅವರ ಮೂಢನಂಬಿಕೆಯನ್ನು ಎತ್ತಿ ತೋರಿಸ್ತದೆ. ಕಚ್ಚಿದ ಚೇಳಿಗೂ ಅವರ ಮಂತ್ರಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋದು ವಾಸ್ತವ. ಕರೆಕ್ಟ್. ಆ ಮೂಢನಂಬಿಕೆ ಎಷ್ಟು ವಿಚಿತ್ರ ಅಂದ್ರೆ ಸ್ಟ್ಯಾನ್ಸಾ 04ನಲ್ಲಿ ನೋಡ್ಬೋದು.
With candles and with lanterns throwing giant scorpion shadows on the mud-baked walls, they searched for him. He was not found. They clicked their tongues. With every movement that the scorpion made, his poison moved in mother's blood, they said. ಅಂದ್ರೆ ಮೇಣದ ಬತ್ತಿ ಬೆಳಕಿನಲ್ಲಿ ಗೋಡೆ ಮೇಲೆ ಬೀಳೋ ದೈತ್ಯ ನೆರಳುಗಳು. ಜೊತೆಗೆ ಚೇಳು ಹೊರಗಡೆ ಓಡಿದಷ್ಟು ತಾಯಿಯ ರಕ್ತದಲ್ಲಿ ವಿಷ ಹರಡುತ್ತೆ ಅಂತ ಅವರು ನಂಬಿದ್ರು. ಇದು ಆಕ್ಚುಲಿ ತುಂಬಾ ಐರಾನಿಕ್. ಈ ದೃಶ್ಯದಲ್ಲಿ ಬೆಳಕು ಮತ್ತು ನೆರಳಿನ ಮೂಲಕ ವಿಪರ್ಯಾಸವನ್ನು ಅಂದ್ರೆ ಐರನಿಯನ್ನು ಕಟ್ಟಿಕೊಡಲಾಗಿದೆ. ಹೌದು. ಅವರ ಮಾತುಗಳು ಸಾಂತ್ವನ ನೀಡುವ ಬದಲು ಅಲ್ಲಿರುವವರ ಆತಂಕವನ್ನು ಇನ್ನೂ ಹೆಚ್ಚು ಮಾಡುತ್ತವೆ. ಇದು ಪರೀಕ್ಷೆಯಲ್ಲಿ ಬರೆಯಲು ತುಂಬಾ ಒಳ್ಳೆ ಪಾಯಿಂಟ್. ಈಗ ಸ್ಟ್ಯಾನ್ಸಾ 5 ಮತ್ತು 6 ಒಟ್ಟಿಗೆ ನೋಡೋಣ. ಇಲ್ಲಿ ಹಳ್ಳಿಗರ ಫಿಲಾಸಫಿ ಶುರುವಾಗುತ್ತೆ. May he sit still, they said. May the sins of your previous birth be burnt away tonight, they said. May the suffering decrease the misfortunes of your next birth, they said. May the sum of all evil balanced in this unreal world against the sum of good become diminished by your pain. May the poison purify your flesh of desire and your spirit of ambition, they said. ಅಂದ್ರೆ ತಾಯಿ ಜೀವ ಹೋಗೋ ನೋವಲ್ಲಿ ನರಳುತ್ತಿದ್ರೆ ಈ ಜನರು ಹಿಂದಿನ ಜನ್ಮದ ಪಾಪ, ಕರ್ಮ, ಮುಂದಿನ ಜನ್ಮದ ಬಗ್ಗೆ ಫಿಲಾಸಫಿ ಮಾತನಾಡ್ತಿದಾರಲ್ಲ. ನಿಖರವಾಗಿ ಭಾರತೀಯ ಕರ್ಮ ಸಿದ್ಧಾಂತವನ್ನು ಕವಿ ಇಲ್ಲಿ ಸೂಕ್ಷ್ಮವಾಗಿ ವಿಡಂಬನೆ ಮಾಡಿದ್ದಾರೆ. ಆ ದೇಹದ ನೋವಿನಿಂದ ಆತ್ಮಶುದ್ಧಿಯಾಗುತ್ತದೆ ಎಂಬ ಅವರ ಆಧ್ಯಾತ್ಮಿಕ ನಂಬಿಕೆಯನ್ನು ಇಲ್ಲಿ ನೀವು ವಿವರಿಸಬೇಕು. ಇದು ಸರಿ ಅಥವಾ ತಪ್ಪು ಅಂತಲ್ಲ, ಆದರೆ ಆ ಸಂದರ್ಭಕ್ಕೆ ಇದು ಎಷ್ಟು ಅಸಂಬದ್ಧ ಅಂತ ಕವಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಸ್ಟ್ಯಾನ್ಸಾ 07, they said, and they sat around on the floor with my mother in the center, the peace of understanding on each face. More candles, more lanterns, more neighbors, more insects, and the endless rain. ತಾಯಿಯನ್ನು ಮಧ್ಯದಲ್ಲಿ ಕುಳಿಸಿ ಸುತ್ತಲೂ ಕುಳಿತಿರುವ ಜನರ ಮುಖದಲ್ಲಿ ಒಂಥರ ಶಾಂತಿ ಇದೆ, ಪೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಆದರೆ ಅಲ್ಲಿ ಮಳೆ, ಕೀಟಗಳು ಮತ್ತು ಹೆಚ್ಚಾಗುತ್ತಿರುವ ಜನರ ಗದ್ದಲ ಇದೆ. ಇದು ಒಂಥರ ಕಾಂಟ್ರಾಸ್ಟ್ ಅಲ್ವಾ? ಖಂಡಿತ ಹೌದು. ತಾಯಿಯ ವಾಸ್ತವಿಕ ನೋವಿಗೂ ಹಳ್ಳಿಗರ ಮುಖದಲ್ಲಿರುವ ಆ ಶಾಂತತೆಗೂ ಅಂದ್ರೆ ಪೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಇರುವ ದೊಡ್ಡ ವ್ಯತ್ಯಾಸ ಇದು. ಪರೀಕ್ಷಾ ಉತ್ತರಗಳಲ್ಲಿ ಈ ಕಾಂಟ್ರಾಸ್ಟ್ ಅನ್ನು ಬರೆಯಬೇಕಾದ ಕ್ರಮವನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು. ಪರಿಸ್ಥಿತಿ ಕೈಮೀರುತ್ತಿದೆ, ಆದರೂ ಜನರ ಮುಖದಲ್ಲಿ ಮಾತ್ರ ಸುಳ್ಳು ಶಾಂತಿ ಇದೆ. ಆ ವಾಸ್ತವಿಕ ನೋವು ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಕೇವಲ 2 ಸಾಲುಗಳಲ್ಲಿ ಸ್ಟ್ಯಾನ್ಸಾ 8ನಲ್ಲಿ ಕವಿ ಹೇಳ್ತಾರೆ. ಮೈ ಮದರ್ ಟ್ವಿಸ್ಟೆಡ್ ಥ್ರೂ ಅಂಡ್ ಥ್ರೂ, ಗ್ರೋನಿಂಗ್ ಆನ್ ಅ ಮ್ಯಾಟ್. ನೋಡಿ, ಈ ಚಿಕ್ಕ ಸಾಲುಗಳು ತಾಯಿಯ ಆ ತೀವ್ರತರವಾದ ದೈಹಿಕ ಯಾತನೆಯನ್ನು ನೇರವಾಗಿ ಓದುಗರಿಗೆ ತಲುಪಿಸುತ್ತವೆ. ಹೌದು, ತುಂಬಾ ಡೈರೆಕ್ಟ್ ಆಗಿದೆ. ಇಲ್ಲಿ ಯಾವುದೇ ತತ್ವಜ್ಞಾನವಿಲ್ಲ, ಕೇವಲ ನೈಜ ನೋವಿದೆ. ಆ ಒದ್ದಾಟ ಎಷ್ಟಿತ್ತೆಂದರೆ ಬೇರೆ ಎಲ್ಲ ಮಾತುಗಳು ಇಲ್ಲಿ ಅರ್ಥಹೀನವಾಡುತ್ತವೆ. ಸೊ ತಾಯಿ ಹೀಗೆ ಒದ್ದಾಡುತ್ತಿರುವಾಗ ಕವಿಯ ತಂದೆ ಏನು ಮಾಡ್ತಿದ್ರು? ಈಗ ಅವರ ಪ್ರವೇಶ ಆಗುತ್ತೆ. ಸ್ಟ್ಯಾನ್ಸಾ 90. ಮೈ ಫಾದರ್ ಸ್ಕೆಪ್ಟಿಕ್, rationalist, trying every curse and blessing, powder, mixture, herb and hybrid. He even poured a little paraffin upon the bitten toe and put a match to it. ತಂದೆ ಆಕ್ಚುಲಿ ವೈಚಾರಿಕರು ಅಲ್ವಾ, ರ್ಯಾಷನಲಿಸ್ಟ್. ಆದರೂ ಅವರು ಕೂಡ ಗೊಂದಲಕ್ಕೀಡಾಗಿ ಪುಡಿ, ಮಿಶ್ರಣ, ಮೂಲಿಕೆಗಳನ್ನು ಬಳಸಿ ಕೊನೆಗೆ ಬೆರಳಿಗೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚುತ್ತಾರಲ್ಲ. ಹೌದು, ಇದು ಮನುಷ್ಯನ ಹತಾಶೆಯನ್ನು ಅಂದ್ರೆ ಡೆಸ್ಪರೇಷನ್ ಅನ್ನು ತೋರಿಸ್ತದೆ. ಕರೆಕ್ಟ್. ವಿಜ್ಞಾನ, ವೈಚಾರಿಕತೆ ಎಲ್ಲವೂ ಬಿಕ್ಕಟ್ಟಿನ ಸಮಯದಲ್ಲಿ ಹೇಗೆ ವಿಫಲವಾಗುತ್ತದೆ ಎನ್ನುವುದನ್ನು ತಂದೆಯ ಪಾತ್ರ ವಿವರಿಸುತ್ತದೆ. ಅಷ್ಟು ಓದಿದ್ರೂ ಪ್ರೀತಿಪಾತ್ರರಿಗೆ ಕಷ್ಟ ಬಂದಾಗ ಮನುಷ್ಯ ಎಲ್ಲವನ್ನೂ ಮರೆತು ಬಿಡ್ತಾನೆ. ಎಂಥ ವಿಚಿತ್ರ ಅಂದ್ರೆ ಸ್ಟ್ಯಾನ್ಸಾ 10ನಲ್ಲಿ ಆ ಪುಟ್ಟ ಕವಿ ಇದನ್ನೆಲ್ಲ ನೋಡ್ತಿದ್ದಾರೆ. ಐ ವಾಚ್ಡ್ ದ ಫ್ಲೇಮ್ ಫೀಡಿಂಗ್ ಆನ್ ಮೈ ಮದರ್. ಐ ವಾಚ್ಡ್ ದ ಹೋಲಿ ಮ್ಯಾನ್ ಪರ್ಫಾರ್ಮ್ ಹಿಸ್ ರೈಟ್ಸ್ ಟು ಟೇಮ್ ದ ಪಾಯ್ಸನ್ ವಿತ್ ಅನ್ ಇನ್ಕ್ಯಾಂಟೇಷನ್. ಕವಿ ಮೌನವಾಗಿ ಬೆಂಕಿ ತಾಯಿಯ ಕಾಲನ್ನು ಸುಡುತ್ತಿರುವುದನ್ನು ಮತ್ತು ಸಾಧು ಸಂತರು ಮಂತ್ರ ಪಠಿಸುತ್ತಿರುವುದನ್ನು ನೋಡ್ತಿದ್ದಾರೆ. ಇದು ಅಸಹಾಯಕತೆಯ ಪರಮಾವಧಿ ಗೊತ್ತಾ? ಒಂದೆಡೆ ಹಳ್ಳಿಗರ ಮೂಢನಂಬಿಕೆ, ಇನ್ನೊಂದೆಡೆ ತಂದೆಯ ವೈಜ್ಞಾನಿಕ ಹತಾಶೆ. ಇವೆರಡರ ನಡುವೆ ಸಿಲುಕಿ ನೋವು ಅನುಭವಿಸುತ್ತಿರುವುದು ಮಾತ್ರ ಆ ತಾಯಿ. ಯಾರೂ ಆಕೆಗೆ ನಿಜವಾದ ರಿಲೀಫ್ ಕೊಡ್ತಾ ಇಲ್ಲ. ಹಾಗಾದರೆ ರಿಲೀಫ್ ಹೇಗೆ ಸಿಕ್ತು? ಸ್ಟ್ಯಾನ್ಸಾ 11ನಲ್ಲಿ ಕೇವಲ ಒಂದು ಸಾಲಿನ ಪರಿಹಾರ ಇದೆ. ಆಫ್ಟರ್ 20 years ಇಟ್ ಲಾಸ್ಟ್ ಇಟ್ಸ್ ಸ್ಟಿಂಗ್. ಅಷ್ಟೇ. ಹೌದು, ಕೇವಲ ಒಂದು ಸಾಲು. 20 ಗಂಟೆಗಳ ನಂತರ ವಿಷ ತನ್ನಷ್ಟಕ್ಕೆ ತಾನೇ ಇಳಿಯುತ್ತದೆ.
ಅಂದ್ರೆ ಯಾವುದೇ ಮಂತ್ರವಾಗಲಿ ಔಷಧಿಯಾಗಲಿ ಕೆಲಸ ಮಾಡ್ಲಿಲ್ಲ, ಬದಲಿಗೆ ಸಮಯವೇ ನಿಜವಾದ ಗುಣಪಡಿಸುವ ಶಕ್ತಿ ಎನ್ನುವುದನ್ನು ಇದು ಸೂಚಿಸುತ್ತದೆ. ಈಗ ಪದ್ಯದ ಅತ್ಯಂತ ಭಾವುಕ ಘಟ್ಟಕ್ಕೆ ಬರ್ತೀವಿ. ತಾಯಿ ಕೊನೆಗೂ ಮಾತನಾಡ್ತಾಳೆ. ಸ್ಟ್ಯಾನ್ಸಾ 12. ಮೈ ಮದರ್ ಓನ್ಲಿ ಸೆಡ್, ಥ್ಯಾಂಕ್ ಗಾಡ್ ದ ಸ್ಕಾರ್ಪಿಯನ್ ಪಿಕ್ಡ್ ಆನ್ ಮೀ ಆ್ಯಂಡ್ ಸ್ಪೇರ್ಡ್ ಮೈ ಚಿಲ್ಡ್ರನ್. ದೇವರೇ, ಆ ಚೇಳು ನನ್ನನ್ನು ಕಚ್ಚಿ ನನ್ನ ಮಕ್ಕಳನ್ನು ಬಿಟ್ಟುಬಿಟ್ಟಿತಲ್ಲ, ನಿನಗೆ ಧನ್ಯವಾದ ಅಂತ ಹೇಳ್ತಾಳಲ್ಲ. ಎಕ್ಸಾಕ್ಟ್ಲಿ, ಇದೇ ತಾಯಿಯ ಪ್ರೀತಿ, ಮೆಟರ್ನಲ್ ಲವ್. 20 ಗಂಟೆಗಳ ಕಾಲ ಅಷ್ಟು ನರಕ ಯಾತನೆ ಅನುಭವಿಸಿದ್ರೂ ಆಕೆಗೆ ತನ್ನ ನೋವಿನ ಬಗ್ಗೆ ದೂರು ಇಲ್ಲ. ನಿಜ. ಬದಲಿಗೆ ತನ್ನ ಮಕ್ಕಳು ಸುರಕ್ಷಿತವಾಗಿರೋದ್ರ ಬಗ್ಗೆ ಸಮಾಧಾನವಿದೆ. ಪರೀಕ್ಷೆಯಲ್ಲಿ ಈ ಸಾಲುಗಳಿಗೆ ಅತೀ ಹೆಚ್ಚು ಒತ್ತು ನೀಡಿ ವಿಶ್ಲೇಷಣೆ ಬರೆಯಬೇಕು. ಇದೇ ಇದೀ ಪದ್ಯದ ಆತ್ಮ. ತುಂಬ ಚೆನ್ನಾಗಿ ವಿವರಿಸಿದ್ರಿ. ಈಗ ಕನ್ಕ್ಲೂಷನ್ ನೋಡೋಣ. ಹೌದು, ಅಂತಿಮವಾಗಿ ಈ ಪದ್ಯ ಕೇವಲ ಒಂದು ಘಟನೆಯ ವಿವರಣೆಯಲ್ಲ. ಇದು ಮೂಢನಂಬಿಕೆ ಮತ್ತು ವಿಜ್ಞಾನದ ಇತಿಮಿತಿಗಳನ್ನು ತೋರಿಸ್ತಾ ಮನುಷ್ಯನ ಮೌಲ್ಯವನ್ನು ಮತ್ತು ವಿಶೇಷವಾಗಿ ಆ ತಾಯಿಯ ನಿಸ್ವಾರ್ಥ ಪ್ರೀತಿಯನ್ನು ಎತ್ತಿ ಹಿಡಿತದೆ. ವಿದ್ಯಾರ್ಥಿಗಳಿಗೆ ಈ ಮೇಲಿನ ಎಲ್ಲ ಅಂಶಗಳು ಪರೀಕ್ಷೆಯ ದೃಷ್ಟಿಯಿಂದ ಎಷ್ಟು ಉಪಯುಕ್ತ ಅನ್ನೋದನ್ನ ನಾವು ಇವತ್ತು ಡೀಟೇಲ್ ಆಗಿ ನೋಡಿದ್ವಿ. ಖಂಡಿತ. ಪರೀಕ್ಷಾ ಸಾರಾಂಶ ಅಂತ ನೋಡ್ರೆ ಪ್ರತಿಯೊಂದು ಪಾಯಿಂಟ್ ಕೂಡ ನಾವು ಕವರ್ ಮಾಡಿದ್ವಿ. ಇಂತಹ ಮತ್ತಷ್ಟು ಆಳವಾದ ಮತ್ತು ಉಪಯುಕ್ತ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. If you find this explanation of Night of the Scorpion helpful, kindly subscribe to this YouTube channel for more English literature and literary theory lectures.